9ನೇ ಶ್ಲೋಕ. ಅಸಕ್ತಿರನಭಿಷ್ವಂಗಃ ಪುತ್ರದಾರ ಗೃಹಾದಿಷು ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು. ಅಸಕ್ತಿಃ ಅನಭಿಷ್ವಂಗಃ ಪುತ್ರದಾರ ಗೃಹಾದಿಷು ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು. ಈಗ 12 ಗುಣಗಳನ್ನ ಕೃಷ್ಣ ಹೇಳಾಯಿತು. 13ನೇ ಗುಣ ಅಸಕ್ತಿ. ಸಕ್ತಿ ಅಂದ್ರೆ ಅಂಟುಕೊಳ್ಳೋದು, ಓವರ್ ಅಟ್ಯಾಚ್ಮೆಂಟ್ ಅಂತ ಅಂತಾರಲ್ಲ ಹಾಗೆ. ಯಾವುದ್ರ ಬಗ್ಗೆಯೂ ಅತಿಯಾದ ಒಂದು ಅಟ್ಯಾಚ್ಮೆಂಟ್, ಹಚ್ಚಿಕೊಳ್ಳೋದು ಇರಬಾರದು, ಅಂಟಿಸಿಕೊಂಡಬಾರದು. ಯಾವುದೇ ಬಾಂಧವ್ಯ ಆಗಿರ್ಲಿ, ಯಾವುದೇ ವಿಷಯ, ಯಾವುದೇ ವ್ಯಕ್ತಿ, ಯಾವುದೇ ವಸ್ತು, ಯಾವುದ್ರ ಬಗ್ಗೆಯೂ ಕೂಡ ಅತಿಯಾದ ಅಟ್ಯಾಚ್ಮೆಂಟ್ ಇರಬಾರದು. ಇರಬೇಕು ಎಷ್ಟೋ ಅಷ್ಟೇ ಹೊರತು ಅತಿಯಾಗಿ ಯಾರನ್ನು ಕೂಡ ಹಚ್ಕೊಳ್ಬಾರದು ಹೇಳುವಂಥದ್ದು. ಯಾಕಂದ್ರೆ ನಾವೆಲ್ಲರ ದುಃಖಕ್ಕೆ, ಚಿಂತೆಗೆ ಕಾರಣ ಏನು ಅಂದ್ರೆ ಅತಿಯಾದ ಅಟ್ಯಾಚ್ಮೆಂಟ್. ನೋಡಿ, ನಮಗೆ ನಾವು ಉದಾಹರಣೆಗೆ ಯಾರೊಬ್ಬರ ಬಗ್ಗೆ ತುಂಬಾ ಹಚ್ಕೊಂಡಿದ್ದೇವೆ, ಅದರಿಂದ ತುಂಬಾ ದುಃಖ ಅವನಿಗೆ ಏನಾದ್ರು ಆದ್ರೆ. ಅದೇ ನಾವು ಯಾರನ್ನು ಅಷ್ಟಾಗಿ ಹಚ್ಕೊಂಡಿಲ್ಲ ಅಂತ ಆದ್ರೆ ಆ ದುಃಖಕ್ಕೆ ಅವಕಾಶವೇ ಇರೋದಿಲ್ಲ. ಹಾಗಾಗಿ ನಾವು ದುಃಖ ಪಡಬಾರದು ಅಂತ ಆದ್ರೆ ನಾವು ಯಾರನ್ನೂ ಕೂಡ ಅತಿಯಾಗಿ ಹಚ್ಚಿಕೊಳ್ಳಬಾರದು ಅನ್ನೋದನ್ನು ಆಸಕ್ತಿ. ಪ್ರಾಕೃತ ವಸ್ತುಗಳ ಬಗ್ಗೆ ಅತಿಯಾದ ವ್ಯಾಮೋಹ ತಪ್ಪು, ಸರಿಯಲ್ಲ. ಅನಭಿಷ್ವಂಗ ಪುತ್ರ ದಾರ ಗೃಹಾದಿಷು. ಪುತ್ರ ದಾರ ಗೃಹ, ಇದ್ರ ಬಗ್ಗೆ ಅಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ. ಆಸಕ್ತಿ ಮತ್ತು ಅನಭಿಷ್ವಂಗ ಎರಡು ಒಂದರ್ಥದಲ್ಲಿ ಎರಡು ಒಂದೇ ಅಭಿಪ್ರಾಯವನ್ನು ಕೊಡತಕ್ಕಂಥ ಶಬ್ದ. ಅಲ್ಲಿ ಆಸಕ್ತಿ ಅಂದ್ರೆ ಅಪ್ರೀತಿ, ಯಾವುದ್ರ ಬಗ್ಗೆ ಅತಿಯಾದ ಪ್ರೀತಿ ಇರಬಾರದು. ಅಭಿಷ್ವಂಗ ಅಂದ್ರೆ ಅರ್ಥ ಏನು? ಸ್ನೇಹ, ಆ ಬಾಂಧವ್ಯ ಇರುತ್ತಲ್ಲ ಅದು. ಪುತ್ರ ಮಕ್ಕಳ ಬಗ್ಗೆ, ದಾರ ಹೆಂಡತಿಯ ಬಗ್ಗೆ, ಗೃಹ ಮನೆ ಮೊದಲಾದ ಪ್ರಾಕೃತ ವಸ್ತುಗಳ ಬಗ್ಗೆ ಅತಿಯಾದ ಒಂದು ಸ್ನೇಹ ಭಾವನೆ ಇರಬಾರದು ಅಂತ ಅರ್ಥ. ಅಭಿಷ್ವಂಗ ಅಂದ್ರೆ ಪ್ರೀತಿ ವಾತ್ಸಲ್ಯ, ಅನಭಿಷ್ವಂಗ ಅಂದ್ರೆ ಅತಿಯಾದ ಪ್ರೀತಿ ವಾತ್ಸಲ್ಯಗಳು ಇರಬಾರದು. ಗಂಡನಿಗೆ ಹೆಂಡತಿ ಮೇಲೆ, ಹೆಂಡತಿಗೆ ಗಂಡನ ಮೇಲೆ ಪ್ರೀತಿ ವಾತ್ಸಲ್ಯಗಳು ಬೇಕು. ಗಂಡ ಹೆಂಡತಿಗೆ ಮಕ್ಕಳ ಮೇಲೆ, ತಮ್ಮೆಲ್ಲರಿಗೂ ನಮ್ಮ ಮನೆ ಮೇಲೆ ಪ್ರೀತಿ ವಾತ್ಸಲ್ಯಗಳು ಬೇಕಾದ್ರೆ ಅತಿಯಾದ ಒಂದು ಪ್ರೀತಿ ವಾತ್ಸಲ್ಯಗಳು ತಪ್ಪು. ಪುತ್ರ ದಾರ ಗೃಹಾದಿಷು ಅನಭಿಷ್ವಂಗ. ಯಾರ ಬಗ್ಗೆಯೂ ಕೂಡ, ಯಾವ ಬಾಂಧವ್ಯದ ಬಗ್ಗೆಯೂ ಕೂಡ ಅತಿಯಾದ ಪ್ರೀತಿ ತಪ್ಪು. ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟ ಅನಿಷ್ಟ ಉಪಪತ್ತಿಷು. ಇಷ್ಟ ಮತ್ತು ಅನಿಷ್ಟ, ಕೆಲವೊಮ್ಮೆ ನಮಗೆ ನಾವು ಅಂದ್ಕೊಂಡದ್ದಾಗತ್ತೆ, ಕೆಲವೊಮ್ಮೆ ನಾವು ಬೇಡ ಅಂದದ್ದು ನಮಗೆ ಸಿಗತ್ತೆ. ಅಂದ್ರೆ ಇಷ್ಟವಾದ ಉಪಪತ್ತಿಯೂ ಇದೆ, ಅನಿಷ್ಟವಾದ ಉಪಪತ್ತಿಯೂ ಇದೆ. ಇಷ್ಟ ನಮಗೆ ಬೇಕಾದದ್ದು ನಮಗೆ ಸಿಗೋದಿದೆ, ಕೆಲವೊಮ್ಮೆ ನಮಗೆ ಬೇಡದೇ ಇದ್ದದ್ದು ನಮಗೆ ಸಿಗೋದಿದೆ. ಆದರೆ ಎಲ್ಲಾ ಸಂದರ್ಭಗಳಲ್ಲೂ ನಿತ್ಯಂ ಸಮಚಿತ್ತತ್ವಂ, ನಿರಂತರವಾಗಿ ಸಮಚಿತ್ತತ್ವ. ಬೇಕಾದದ್ದು ಬಂದಾಗ, ಬೇಡದೇ ಇದ್ದದ್ದು ಬಂದಾಗ, ಅಥವಾ ಬೇಕಾದದ್ದು ಬರದೇ ಇದ್ದಾಗ, ಬೇಡದೇ ಇದ್ದದ್ದು ನಮ್ಮನ್ನು ಬಿಟ್ಟು ಹೋಗದೇ ಇದ್ದಾಗ, ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಸಮಚಿತ್ತತ್ವಂ, ಸಮಾನವಾದ ಒಂದು ಮನಸ್ಸು. ಅತಿಯಾದ ಮನಸ್ಸನ್ನ ನಾವು ಗೊಂದಲಕ್ಕೆ ಒಳಗೆ ಮಾಡಿಕೊಳ್ಬಾರದು. ಮನಸ್ಸನ್ನ ಗೊಂದಲದ ಗೂಡನ್ನಾಗಿ ಮಾಡ್ಕೊಳ್ಬಾರದು ಅಂತ ಅರ್ಥ. ಈಗ ಸಮಚಿತ್ತತ್ವಂ ಇಷ್ಟ ಅನಿಷ್ಟ ಉಪಪತ್ತಿಷು ಸಮಚಿತ್ತತ್ವಂ. ಆಸಕ್ತಿ ಅತಿಯಾದ ಪ್ರೀತಿ ಇಲ್ಲದೆ ಇರುವಿಕೆ. ಪುತ್ರ ದಾರ ಗೃಹಾದಿಷು ಮಕ್ಕಳು, ಹೆಂಡತಿ, ಮನೆ ಮೊದಲಾದವುಗಳಲ್ಲಿ ಅನಭಿಷ್ವಂಗ ಅತಿಯಾದ ವ್ಯಾಮೋಹ, ಅತಿಯಾದ ಪ್ರೀತಿ, ಅತಿಯಾದ ವಾತ್ಸಲ್ಯ ಇಲ್ಲದೆ ಇರುವಿಕೆ. ಇಷ್ಟಾನಿಷ್ಟೋಪಪತ್ತಿಷು ನಮಗೆ ಬೇಕಾದದ್ದು ಅಥವಾ ಬೇಡದೇ ಇದ್ದದ್ದು ಬಂದಾಗಲು, ಬೇಕಾದದ್ದು ಬಂದಾಗ, ಬೇಡದೇ ಇದ್ದದ್ದು ಬಂದಾಗ, ಬೇಕಾದದ್ದು ಬರದೇ ಇದ್ದಾಗ, ಬೇಡದೇ ಇದ್ದದ್ದು ಹೋಗದೇ ಇದ್ದಾಗ, ಎಲ್ಲಾ ಸಂದರ್ಭಗಳು ನಿತ್ಯಂಚ ಯಾವಾಗಲೂ ಕೂಡ ಸಮಚಿತ್ತತ್ವಂ, ಮನಸ್ಸನ್ನ ಸಮಾನವಾದ ಸ್ಥಿತಿಯಲ್ಲಿ, ಮನಸ್ಸನ್ನ ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳುವಿಕೆ. ಹೀಗೆ ಅಸಕ್ತಿರನಭಿಷ್ವಂಗ ಪುತ್ರದಾರ ಗೃಹಾದಿಷು ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ.
ನಮಸ್ಕಾರ. ಅನಭಿಶ್ವ ಅನಭಿಶ್ವ